ಚೀಪ ಯಾವ್ದು ನಿಮಗೆ ಇಲ್ಲಿ ಅಲ್ಲ ಅದು ಆದ್ರೆ ಹೇಗೆ ಅಂತ ಹೇಳಿದ್ರೆ ಅದನ್ನ ನೀವು ಕರೆಕ್ಟ್ ಆಗಿ ಹೇಳ್ತೇನೆ. ಇದು ನೀವು ಫುಲ್ ಓಪನ್ ಮಾಡಬೇಕು, ಇದನ್ನು ಮಾರ್ಕಿಂಗ್ ಮಾಡಿ ಫುಲ್ ಓಪನ್ ಮಾಡಿ ಅದರ ನಂತರ ಒಂದು ಲೇಯರ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ, ಫುಲ್ ಒಂದು ಲೇಯರ್ ಬೋರ್ಡರ್ಸ್ ಹಾಕುದು, ಮತ್ತೆ ಅದಕ್ಕೆ ಸ್ಟ್ಯಾಂಡ್ ಹೊಯ್ಗೆಣ್ ಹಾಕಿ ಸಿಂಕ್ ಮಾಡುದು, ನೀರು ಹಾಕಿ ನೀರು ಬಿಟ್ಟು ಅದರ ನಂತರ ಒಂದು ಲೇಯರ್ ಮತ್ತೆ ಸಹ ಕಲ್ಲು ಹಾಕೋದು, ಮತ್ತೆ ಸಹ ಹೊಯ್ಗೆ ಹಾಕೋದು. ಅದು ಈಗ ನಿಮ್ಗೆ ಭೂಮಿ ಮಟ್ಟ ಯಾವ್ದು ಅಲ್ಲಿ ತನಕ ಬರ್ಬೇಕು. ಅದರ ನಂತರ ಕರೆಕ್ಟ್ ಸೈಜ್ ಕಲ್ಲು ಉಂಟಲ್ಲ ಅದ್ರಲ್ಲಿ ಕ್ಲೀನ್ ಮಾಡಿ ಕಟ್ಟಿ ಫುಲ್ 5 ಇಂಚಿ ದಪ್ಪದಲ್ಲಿ DPC ಬೆಡ್ ಹಾಕಬೇಕು. ಅದಷ್ಟು ಬಿಡಿ ಅಂದ್ರಲ್ಲ ಯಾವ್ದು ನಿಮ್ಮದು ಈಗೇನು ವಿಗ್ರಹ ಇದಿದೆ ಸೆಂಟ್ರದ್ದು ಹೆಚ್ಚು ಕಡಿಮೆ ಅದೇ 4 ಮಾರ್ಕ್ ಇದೆಯಲ್ಲ, ಅದು ಇದೆಯಲ್ಲ 4 ಇದೆಯಲ್ಲ, ಅದಷ್ಟು ಒರಿಜಿನಲ್ ಅಲ್ಲೇ ಅಲ್ಲಲ್ಲ ಅದನ್ನ ತೆಗಿಬೇಕಾದ್ರೆ ಈಗ ನಾವು ರಮೇಶ್ ಕಾರ್ ಅಂತ ಕರೆದಿದ್ದೇವೆ. ಅವ್ರು ಇಡೀ ಇದಕ್ಕೆ ಅವರೇ ಈಗ ನಾಳೆ ಇದನ್ನು ಬಿಚ್ಚಿಸುವಾಗ ಇದಕ್ಕೆ ಮಾರ್ಕಿಂಗ್ ಉಂಟು, ಆಗ ಅವರನ್ನೊಮ್ಮೆ ಕರೆಸಬೇಕು. ಕರೆಸಿ ಅದನ್ನೆಲ್ಲ ಮಾರ್ಕಿಂಗ್ ಮಾಡಿ ಕೆಂಪು ಕಲ್ಲು ಮುರಕಲ್ಲು ಅದು ಬೇಕು. ಅದು ಒಂದು 10-20 ಕಲ್ಲು ಬೇಕಾಗ್ತದೆ. ಅದನ್ನು ಮತ್ತೆ ಸಿಮೆಂಟ್ ಏನಿದ್ರು ಆಗ್ತದೆ, ಮೇಸ್ತ್ರಿ ಏನಾದ್ರು ಬೇಕು. ಅದನ್ನೆಲ್ಲ ಮಾರ್ಕ್ ಮಾಡಿ ಅದರಲ್ಲಿ ನಾವು ಪಾಯಿಂಟ್ ಎಲ್ಲ ಮಾಡಿ ಇಡ್ತೇವೆ. ಆ ಕಲ್ಲುಗಳು ಯಾವ ಕಾರಣಕ್ಕೂ ಸಹ ಆಚೆ ಈಚೆ ಹೋಗೋದಕ್ಕೆ ನೋಡ್ಕೊಳ್ಬೇಕು. ಅದರ ನಂತರ ನೀವೆಲ್ಲ ಡೆಮೋಲೇಷನ್ ಮಾಡಿ ನಾವು ಅದೇ ಲೈನಿಗೆ ನೂಲೆಲ್ಲ ಕಟ್ಟಿ ನಾವು ಇದು ಮಾಡುವಾಗ ಮಾಡ್ಕೊಳ್ತೇವೆ. ಆಮೇಲೆ ಬರ್ತಿರಲ್ಲ ಪೂರ್ತಿ ಇದನ್ನೆಲ್ಲ ತೆಗಿಬೇಕು, ಈ ಮಣ್ಣನ್ನು ತೆಗಿಬೇಕಾ? ಡೆಮೋಲೇಷನ್ ಅಂತ ಹೇಳಿದ್ರೆ ಫುಲ್ ಟೋಟಲ್ ಡೆಮೋಲೇಷನ್. ಇದು ಫುಲ್ ಡೆಮಾಲಿಶ್ ಮಾಡಿ ಇದು ಹೆಚ್ಚು ಕಡಿಮೆ ಇದೊಂದು ಮಣ್ಣು ಹಾಕಿ 4 ಅಡಿ ಇದ್ರೆ ಕೆಳಗಡೆ ಒಂದು 3 ಅಡಿ, ಒಂದು 6 ಅಡಿ 7 ಅಡಿ ಕೆಳಗೆ ಹೋಗುತ್ತೆ ಟೋಟಲ್. ಇಲ್ಲಿ ಮಾಡ್ಬೇಕು. ಬಾಲ ಎಲೆ ಇದನ್ನು ಬಿಟ್ಟು ನೀವು ಹೊರಗೆ ಕಾಂಪೌಂಡ್ ಮಾಡುದಾದ್ರೆ ಆ ಕಾಂಪೌಂಡ್ ಅನ್ನು ಬಿಟ್ಟು ಹೊರಗೆ ಮಾಡ್ಬೇಕು. ಬಾಲ ಎಲ್ಲ ನೀವು ಒಳಗೆ ಮಾಡಿ ಮತ್ತೆ ನಿಮಗೆ ಕಾಂಪೌಂಡ್ ಮಾಡಬೇಕು, ಬೇರೆ ಏನಾದ್ರು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ತಾಪತ್ರೆ ಬರ್ತದೆ. ಅದು ಬಾಲ ನೀವು ಬಂದ ಮೇಲೆ ತಾನೆ ಮಾಡೋದು ನಾವು, ಅದೆಲ್ಲ ಆದ್ಮೇಲೆ ಕೆಲಸ ಎಷ್ಟು ಮಾಡೋದು ಅದು ನಾನು ನಿಮ್ಗೆ ಫೋನಲ್ಲಿ ಹೇಳ್ತೇನೆ, ಎಷ್ಟೆಷ್ಟು ಆಯ ಅಂತ ಹೇಳ್ತೇನೆ. ಆಯಕ್ಕೆ ಒಂದು ಈ ಕಡೆ ಬರೋದಲ್ಲ, ಆ ಮುಖ ಈ ಕಡೆ ಈಚೆಗೆ ಮುಖ ಈಶಾನ್ಯ ದಿಕ್ಕಲ್ಲಿ ಅದು ಆಲೋ ಬ್ಲಾಕ್ ಅಲ್ಲಿ ಮಾಡಿದ್ರೆ ಆಲೋ ಬ್ಲಾಕ್ ಉಂಟಾ? ಆಲೋ ಬ್ಲಾಕ್ ಇದೇ ಈ ಮರ ತೆಗಿಲಿಕ್ಕೆ ಬಲ ಎಲ್ಲ ಈ ಮರ ಸಿಗ್ತದಲ್ಲ, ಶೀಟು ಶೀಟ್ ಸಾಕ್ಬೋದಪ್ಪ, ಟೆಂಪರರಿ ಅಲ್ಲ. ಹೊರಡೋಣ ಸರಿ.